ಇನ್ನೊಬ್ಬರನ್ನ ಡೆವಲಪ್ ಮಾಡಬೇಕು, ಇನ್ನೊಬ್ಬರಿಗೆ ಚೈತನ್ಯವನ್ನು ತುಂಬಬೇಕು ಅಂತ. ಹಾಗಾಗಿ ನಾವು ಎಲ್ಲೋ ನಮ್ಮನ್ನು ಕರೆದು ಸಪ್ತಶಕ್ತಿಯನ್ನು ಹೇಳಿಕೊಟ್ಟು ಅದು ನಾವು ಅನ್ಕೊಂಡಿರಲಿಲ್ಲ ಇಷ್ಟೊಂದು ಮುನ್ನೆಲೆಗೆ ನಾವು ಬರ್ತೀವಿ. ನೀವು ನನ್ನನ್ನು ಬಹಳ ಸಾರಿ ಈ ಜನನ ಯಾರು ಹೇಳ್ತಿದ್ರು, ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಸ್ಕೂಲ್ನಲ್ಲಿ ಅಧ್ಯಯನ ಮಾಡಬೇಕು ಅಂತಂದ್ರೆ ಒಂದಷ್ಟು ಸ್ಕೂಲ್ಗಳಿರ್ತವೆ. ಅದರಲ್ಲಿ ಉದ್ದೇಶ್ವರ ಸ್ಕೂಲು, ಪೂರ್ಣಿಮಾ ಸ್ಕೂಲ್ ಹಾಗೆಲ್ಲ ನೀವೆಲ್ಲ ಅದು ಅಪ್ರಿಸಿಯೇಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಕಾರಣ ಇರುವಂತಹ ಶಕ್ತಿಗಳು ಸ್ವಾಮೀಜಿಯವರು ಹಾಗೆ ಶ್ರೀ ಚಕ್ರವರ್ತಿ ಸ್ವಾಮಿಯವರು. ಹಾಗಾಗಿ ನಿಮಗೆ ಒಂದು ಅನುಕೂಲ ಆಗಲಿ, ಕಲಿಯೋದಕ್ಕೆ ತುಂಬಾ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ರಂಗನಾಥಿಯವರು ಅಲ್ಲಿಂದ ಕಷ್ಟಗಳ ಶಬ್ದಗಳನ್ನೆಲ್ಲ ಬಿಡಿಸಿ 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 ಅದನ್ನ ಸಪ್ತಶಕ್ತಿಯನ್ನ ಒಂದು ಪುಸ್ತಕವಾಗಿ ನಿಮಗೆ ಕೊಡ್ತಾ ಇದ್ದಾರೆ. ಆ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡಬಹುದು. ಈಗ ಆ ಪುಸ್ತಕವನ್ನ ಸ್ವಾಮೀಜಿಯವರು ಹಾಗೂ ಚಕ್ರವರ್ತಿಯವರು ಇಬ್ಬರು ಸೇರಿ ಬಿಡುಗಡೆ ಮಾಡಬೇಕು ಅಂತ ನಾನು ಕೇಳ್ತಿದ್ದೀನಿ. ರಂಗನಾಥಿಯವರು ನನ್ನ 8ನೇ ಬ್ಯಾಚ್ನಲ್ಲಿ ಕಲಿತಂತ ವಿದ್ಯಾರ್ಥಿ. ಅವರು ಎಲ್ಲರ ಈ ಕಷ್ಟದ ಕಲಿವಿಕೆಯನ್ನ ಸುಲಭೀಕರಿಸಿಕೊಳ್ಳಬೇಕು. ಹಾಗೆ ಚಕ್ರವರ್ತಿಯವರು ಕೂಡ ಬೆಂಬುಡಿಯನ್ನು ಬಂದಿದ್ದಾರೆ. ಅದಕ್ಕೆ ಬೆಂಬುಡಿಯನ್ನು ಬಂದಿದ್ದಾರೆ. ವ್ಯಕ್ತಿ ಮಾತನ್ನು ಕೇಳಿ ತುಂಬಾ ಇಷ್ಟಪಡ್ತಾರೆ ಅಂತಂದ್ರೆ ಅಲ್ಲಿ ಪ್ರಬಂಧ ವಿಶೇಷವಾಗಿರ್ತಾಗಿದೆ. ಹಾಗೆ ಇದಕ್ಕೆ ತಾಯಿಯ ಬೆಂಕಿಯಲ್ಲಿ ಇಟ್ಟರೆ ಚಕ್ರವರ್ತಿಗಳು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಅವರು ಈ ಕಾರ್ಯ